ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ ಕನ್ನಡ 11ನ ರನ್ನರ್ ಅಪ್ ಆದಂತಹ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಸೂಪರ್ ಆಗಿ ನಟಿಸಕ್ಕೆ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮೇನ್ ಹೀರೋ ಪಾತ್ರ ತುಂಬಾನೇ ಚೆನ್ನಾಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಆಲ್ರೆಡಿ ಮುದ್ದು ಸೊಸೆ ಸೀರಿಯಲ್ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ 1 ತಿಂಗಳಾಗಕ್ಕೆ ಬಂತು, ನೀನು 25 ಡೇಸ್ ಆಗಿದೆ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗಿದ ತಕ್ಷಣ ನಮ್ಮ ತ್ರಿವಿಕ್ರಮ್ ಅವರು ಸಡನ್ ಆಗಿ ಒಂದು ಬಿಗ್ ಪ್ರಾಜೆಕ್ಟ್ಗೆ ಕೂಡ ಸಹಿ ಹಾಕಿರೋದಂದ್ರೆ ಮುದ್ದು ಸೊಸೆ ಧಾರಾವಾಹಿಗೆ. ಈ ಒಂದು ಧಾರಾವಾಹಿ ಹಿಂದಿಯಲ್ಲಿ ತುಂಬಾನೇ ಹಿಟ್ ಆದಂತಹ ಒಂದು ಧಾರಾವಾಹಿ ಅಂತಾನೆ ಹೇಳ್ಬೋದು. ಈ ಧಾರಾವಾಹಿನ ನಿರ್ಮಾಣ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಮೇಘಾ ಶೆಟ್ಟಿ ಅವರು. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಬಂದಂತಹ ನಮ್ಮ ಮೇಘಾ ಶೆಟ್ಟಿ ಅವರು ಗಣೇಶ್ ಜೊತೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರು, ಅಂದ್ರೆ ಒಂದು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡ್ರು. ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಈಗ ಫಸ್ಟ್ ಟೈಮ್ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಸೀರಿಯಲ್ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಅವರ ಒಂದು ನಿರ್ಮಾಣದಲ್ಲಿ ರಚನೆ ಆಗ್ತಾ ಇರುವಂತಹ ಈ ಒಂದು ಮುದ್ದು ಸೊಸೆ ಧಾರಾವಾಹಿಗೆ ನಮ್ಮ ತ್ರಿವಿಕ್ರಮ್ ಹೀರೋ ಆಗಿದ್ದಾರೆ, ಹಾಗೆ ಹೀರೋಯಿನ್ ಆಗಿ ಪ್ರತಿಮಾ ಕೂಡ ಬಂದಿದ್ದಾರೆ. ಸೊ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಪ್ರೋಮೋದಲ್ಲೇನೆ ಜಾಸ್ತಿ ಏನ್ ಗೊತ್ತಾ ಚರ್ಚೆಗೆ ಒಳಗಾಗ್ತದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾ ಇದೆ, ಬಿಗ್ ಬಾಸ್ ಸೀಸನ್ ಕನ್ನಡ 11 ಅಲ್ಲಿ ಸೂಪರ್ ಹಿಟ್ ಜೋಡಿ ಅಂತ ಅಂದ್ರೆ ನಮ್ಗೆ ನೆನಪಾಗೋದು ಬಂದು ತ್ರಿವ್ಯಾ ಜೋಡಿ ಅಲ್ವಾ, ತ್ರಿವಿಕ್ರಮ್ ಭವ್ಯಗೌಡ. ಈ ಜೋಡಿನ ಸಾಕಷ್ಟು ಜನ ಅಂದ್ರೆ ಲಕ್ಷಾಂತರ ಜನ ಮೆಚ್ಚಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಮಗೆ ತ್ರಿವಿಕ್ರಮ್ ಅಂತ ಬಂದಾಗ ನಮಗೆ ಏನೇ ಒಂದು ಸೀರಿಯಲ್ ಆಗಲಿ, ಒಂದು ಧಾರಾವಾಹಿ ಆಗಲಿ, ಏನೇ ಈಗ ಬಿಗ್ ಬಾಸ್ ಸೀಸನ್ ಕನ್ನಡ 11 ಆದ್ಮೇಲೆ ಒಂದು ಕ್ರೇಜ್ ಅಂತ ಇರೋದು ಈ ಇಬ್ರು ಜೋಡಿ ಬಗ್ಗೆ. ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವರು ಏನೇ ಮಾಡಿದ್ರು ಟ್ರೆಂಡ್ ಆಗ್ತಾ ಇದೆ. ಇಲ್ಲಿ ಭವ್ಯಗೌಡ ಅವರು ಒಂದು ಏನೇ ಅವರಿಗೆ ಬಿಗ್ ಬಾಸ್ ಸೀಸನ್ ಕನ್ನಡ 11 ಅಲ್ಲಿ ಇದ್ದಾಗಲೇ ಒಂದು ಆಪರ್ಚುನಿಟಿ ಬಂದಿತ್ತು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗೋಂಥ ಒಂದು ಏನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಸ್ ಇದೆ. ಈ ಶೋಗೆ ಒಂದು ಆಪರ್ಚುನಿಟಿ ಕೂಡ ಬಂದಿತ್ತು. ಸೊ ಈ ಆಪರ್ಚುನಿಟಿನ ಅವರು ಬೇಡ ಅಂತ ತಿರಸ್ಕರಿಸಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸ್ವಲ್ಪ ಹುಷಾರಿಲ್ದಂಗೆ, ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಇದನ್ನ ಕ್ವಿಟ್ ಮಾಡಿದೀನಿ ಅಂತಾನು ಕೂಡ ಹೇಳ್ಕೊಂಡ್ರು. ಬಟ್ ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಭವ್ಯ ಮತ್ತೆ ನಮ್ಮ ತ್ರಿವಿಕ್ರಮ್ ಬರ್ತಾರೆ, ಅವರಿಬ್ರು ಕೂಡ ಜೋಡಿಯಾಗಿ ರಿಯಾಲಿಟಿ ಶೋ ಅಲ್ಲಿ ಗೇಮ್ಗಳು ಆಡ್ತಾರೆ ಅಂತಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಅದು ಒಂದು ಮಿಸ್ ಆಯ್ತು. ಅದಾದ್ಮೇಲೆ ಭವ್ಯಗೌಡ ಅವರು ಎಲ್ಲೂ ಕೂಡ ಅಂದ್ರೆ ಈ ಇವೆಂಟ್ಸ್ ಗಳಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ, ಪ್ರಾಜೆಕ್ಟ್ ಅಲ್ಲಿ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಈಗ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಲಿ ಪ್ರೋಮೋ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಪ್ರೋಮೋ ಕೂಡ ನೀವೆಲ್ಲರೂ ಕೂಡ ನೋಡಿರ್ತೀರಾ. ತುಂಬಾನೇ ಸೂಪರ್ ಧಾರಾವಾಹಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಧಾರಾವಾಹಿ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟು ಒಂದು ದೊಡ್ಡ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು ಒಂದು ಸೀರಿಯಲ್. ಸಾಕಷ್ಟು ಜನ ಹಳೆ ಆಕ್ಟರ್ಸ್ಗಳು ಕೂಡ ಇದ್ದಾರೆ, ಅಂದ್ರೆ ಏನು ಪೋಷಕ ಪಾತ್ರನ ನಿರ್ವಹಿಸೋರು ಆಗಿರ್ಬೋದು, ಹಾಗೆ ಸೈಡ್ ಆಕ್ಟರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಚೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥ ಒಂದು ಸೀರಿಯಲಲ್ಲೂ, ಅದರಲ್ಲೂ ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋಂಥದ್ದು. ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಹಿಟ್ ಆಗಿರೋಂಥದ್ದಿದೆ. ಆಲ್ಮೋಸ್ಟ್ ಏನೇ ಒಂದು ಅಗ್ನಿಸಾಕ್ಷಿ ಆಗಿರ್ಬೋದು, ಈ ಧಾರಾವಾಹಿಗಳೇನಿದೆ, ಮೊದಲನೇದಾಗಿ ಪದ್ಮಾವತಿ ಸೀರಿಯಲ್ ಕೂಡ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದು ಕಲರ್ಸ್ ಕನ್ನಡದಲ್ಲೇ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮುದ್ದು ಸೊಸೆ ಧಾರಾವಾಹಿ ಮುಖಾಂತರ ನಮಗೆಲ್ಲರ ಮನೆ ಮಾತಾಗಲಿದ್ದಾರೆ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಮ್ಮ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ರೇಜ್ನ ಉಂಟು ಮಾಡಿದ್ದಾರೆ. ಇನ್ನು ಭವ್ಯಗೌಡನು ಅಷ್ಟೇ ಒಂದು ಈ ಜೋಡಿ ಸಾಕಷ್ಟು ಒಂದು ಮನೆ ಮಾತಾಗಿದೆ ಅಂತಾನೆ ಹೇಳ್ಬೋದು. ಜೋಡಿ ಅಂತ ಬಂದಾಗ ಏನಾದ್ರು ಒಂದು ಸೀರಿಯಲ್ ನೋಡ್ತೀವಿ ಅಂತಂದ್ರೆ ಈ ಎರಡು ಜೋಡಿನ ನೋಡೋಕೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಊರಿಬ್ರು ಕೂಡ ಬಂದಿದ್ರೆ ಸಕ್ಕದಾಗಿರ್ತಾ ಇತ್ತು ಅನ್ನೋದು ಕೂಡ ಎಲ್ಲಾ ಕಡೆ ಹರಿದಾಡ್ತಾ ಇರುವಂತ ನ್ಯೂಸ್. ಅಂದ್ರೆ ಮುದ್ದು ಸೊಸೆ ಹೀರೋಯಿನ್ ಆಗಿ ನಮ್ಮ ಭವ್ಯಗೌಡ ಇರಬೇಕಾಗಿತ್ತು, ತ್ರಿವಿಕ್ರಮ್ಗೆ ಜೋಡಿಯಾಗಿ ಭವ್ಯಗೌಡ ಇದ್ದಿದ್ರೆ ಇನ್ನೂ ಸೂಪರ್ ಹಿಟ್ ಆಗ್ತಾ ಇತ್ತು ಅಂತ ಹೇಳಿ ಎಲ್ಲಾ ಕಡೆ ಒಂದು ಅಂದ್ರೆ ಬೇಸರನ ವ್ಯಕ್ತಪಡಿಸಿದ್ದಾರೆ. ತ್ರಿವ್ಯಾ ಫ್ಯಾನ್ಸ್ಗಳು ಬೇಸರ ವ್ಯಕ್ತಪಡಿಸಿರೋದೇನಪ್ಪಾ ಅಂದ್ರೆ, ನಮಗೆ ತ್ರಿವ್ಯಾ ಜೋಡಿನ ನೋಡ್ಬೇಕು ನಾವು ಸೀರಿಯಲ್ ಅಲ್ಲಿ, ತ್ರಿವಿಕ್ರಮ್ಗೆ ಬೇರೆ ಜೋಡಿಯಾಗಿ ನಮ್ಗೆ ನೋಡಕ್ ಇಷ್ಟ ಇಲ್ಲ, ತ್ರಿವಿಕ್ರಮ್ಗೆ ಭವ್ಯಗೌಡನೇ ಜೋಡಿ ಆದ್ರೆ ನಮ್ಗೆ ಇಷ್ಟ ಆಗತ್ತೆ ಅಂತೇಳಿ ಜನ ಮಾತಾಡ್ತಾ ಇರೋಂಥದ್ದು. ಎಲ್ಲ ಫ್ಯಾನ್ಸ್ಗಳ ಒಂದು ರಿಕ್ವೆಸ್ಟ್ ಇದಾಗಿದೆ. ಅಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಒಟ್ಟಿಗೆ ಸೀರಿಯಲ್ ಅಲ್ಲಿ ಮಾಡಬೇಕು, ಅದು ಮುದ್ದು ಸೊಸೆ ಹೀರೋಯಿನ್ ಆಗಿ ನಮ್ಮ ಭವ್ಯಗೌಡನ ಹಾಕೋಬೇಕು ಅಂತೇಳಿ ಎಲ್ಲರೂ ಒಂದು ರಿಕ್ವೆಸ್ಟನ್ ಆಗಿದೆ. ಸೊ ಆದ್ರಿಂದ ಇಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗತ್ತೆ ನೆಕ್ಸ್ಟ್ ಡೇಸ್ ಅಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರತಿಮಾ ಅವರು ಹೀರೋಯಿನ್ ಆಗಿ ಏನು ಆಲ್ರೆಡಿ 20 ಡೇಸ್ ಆಗಿದೆ, ಎಲ್ಲಾನು ಕೂಡ ಶೂಟ್ ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ಕೂಡ ಮಾಡ್ತಾರಂತೆ. ನೆಕ್ಸ್ಟ್ ಶೂಟಿಂಗ್ ಅಲ್ಲಿ ನಮ್ಮ ಭವ್ಯಗೌಡನ ಹೀರೋಯಿನ್ ಆಗಿ ತಗೊಂತೀವಿ ಅನ್ನೋದನ್ನು ಕೂಡ ಕೇಳಿ ಬರ್ತಾ
ಬರ್ತಾ ಇದೆ. ನೋಡೋಣ ನಮ್ಮ ಭವ್ಯಗೌಡ ಅವರು ಹೀರೋಯಿನ್ ಪಾತ್ರಕ್ಕೆ ಬರ್ತಾರ, ಅಂದರೆ ಮುದ್ದು ಸೊಸೆ ಏನು ಪಾತ್ರ ಇದೆ ಪ್ರತಿಮಾ ಅವರ ಪಾತ್ರಕ್ಕೆ ಭವ್ಯಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ನೀವೆಲ್ಲ ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಮ ಪ್ರತಿಮಾ ಬದಲಾಗಿ ಭವ್ಯಗೌಡ ಬಂದರೆ ಚೆನ್ನಾಗಿರತ್ತಾ, ಅಥವಾ ಪ್ರತಿಮಾನೇ ಸೂಟ್ ಆಗಿದಾರ ಒಂದು ಪಾತ್ರಕ್ಕೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮರೀದೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುದ್ದು ಸೊಸೆ ಧಾರಾವಾಹಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಹಳ್ಳಿ ವಾತಾವರಣ ಜಾಸ್ತಿ ಇರುತ್ತೆ. ಹಳ್ಳಿ ವಾತಾವರಣ ಅಂತ ಬಂದರೆ ಹಳ್ಳಿ ಆಗಿ ನಮ್ಮ ತ್ರಿವಿಕ್ರಮ್ ಅವರು ಪಾತ್ರ ನಿರ್ವಹಿಸ್ತಾ ಇರೋದು. ಈ ಪಾತ್ರಕ್ಕೆ ಸಂಭಾವನೆಯೇ ತುಂಬಾ ಜಾಸ್ತಿ ಇದೆ ಅಂತಲೇ ಕೇಳಿ ಬರ್ತಾ ಇದೆ. ಅಂದರೆ ಒಂದು ಲೀಡ್ ರೋಲ್ ಆಗಿರೋದ್ರಿಂದ ಹೀರೋ ಪಾತ್ರಕ್ಕೆ ಏನು ಒಂದು ಸಿನಿಮಾದಲ್ಲಿ ನಡೆಸುವಂತಹ ಹೀರೋಗೆ ಸಿಗುವಂತಹ ಒಂದು ಸಂಭಾವನೆ ಇಲ್ಲಿ ಕೊಡಲಾಗಿದೆ ತ್ರಿವಿಕ್ರಮ್ಗೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ತ್ರಿವಿಕ್ರಮ್ಗೆ. ನಾವು ಸ್ವಲ್ಪ ಸ್ಟೈಲಿಶ್ ಆಗಿ ನೋಡಿದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಪದ್ಮಾವತಿ ಸೀರಿಯಲ್ಲೂ ಕೂಡ ಒಂದು ಕೋಟು ಸೂಟು ಆ ಥರ ಹಾಕ್ಕೊಂಡು ಆ್ಯಕ್ಟ್ ಮಾಡಿರೋದು ಕೂಡ ನೋಡಿದ್ದೀವಿ. ಮತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ರು ಸ್ವಲ್ಪ ಸ್ಟೈಲಿಶಾಗಿ ಬಟ್ಟೆ ಹಾಕೋದು ಆ ಥರ ಎಲ್ಲ ನೋಡಿದ್ವಿ. ಬಟ್ ಈ ಒಂದು ಸೀರಿಯಲಲ್ಲಿ ಫುಲ್ ಹಳ್ಳಿ ಹುಡುಗನಾಗಿ ಬರ್ತಾ ಇರೋವಂಥದ್ದು. ಒಬ್ಬ ದೊಡ್ಡ ಮನೆ ಹುಡುಗ ಅಂತಲೇ ಹೇಳ್ಬೋದು. ರೈತರ ಮನೆ ಒಂದು ಜಮೀನ್ದಾರ ಮನೆ ಮಗ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇರೋವಂಥದ್ದು. ಒಂದು ಕುಟುಂಬದಲ್ಲಿ ಇರೋವಂತಹ ಹುಡುಗಿ, ಅಂದರೆ ಏನು ಪ್ರತಿಮಾ ಪಾತ್ರದಲ್ಲಿ ಇರುವಂಥ ಒಂದು ಹೀರೋಯಿನ್ ಪಾತ್ರ ಏನಪ್ಪ ಅಂತಂದರೆ ಒಂದು ಸ್ಕೂಲಿಗೆ ಹೋಗೋ ಹುಡುಗಿನ ಮದುವೆ ಮಾಡ್ತಾ ಇರೋವಂಥದ್ದು. ಅವಳ ಒಂದು ಕನಸುಗಳೇನಿದೆ, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಸೊ ಆ ಕನಸನ್ನ ಈಡೇರಿಸ್ತಾರ ನಮ್ಮ ತ್ರಿವಿಕ್ರಮ್ ಅವರು ಅಂತಲೂ ಕಾದು ನೋಡಬೇಕಾಗಿದೆ. ಇಲ್ಲಿ ಒಂದು ಬಿಗ್ ಪಾತ್ರ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರದ್ದು. ಇಲ್ಲಿ ತನ್ನ ತಂದೆ ಹೇಳುವಂತಹ ಒಂದು ಮಾತಿನಂತೆ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದೆ ತೋರಿಸಿದಂತಹ ಹುಡುಗಿನ ಮದುವೆ ಆಗಬೇಕಾಗಿದೆ. ಹಾಗೆ ಇಲ್ಲಿ ಪ್ರತಿಮಾ ಅವರ ಕನಸನ್ನು ಕೂಡ, ಅಂದರೆ ಮದುವೆ ಆದಮೇಲೆ ಓದ್ಸಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ತಂದೆ. ಬಟ್ ಅವಳಿಗೆ ಇರೋ ಅಂಥದ್ದೇನು ಗೊತ್ತಾ, ಏನು ಮದುಮಗಳಿಗೆ ಇರೋವಂಥ ಆಸೆ ಏನಪ್ಪ ಅಂದರೆ ನಾನು ಡಾಕ್ಟರ್ ಓದಬೇಕು ಅಂತ ಒಂದು ಆಸೆ ಇದೆ. ಸೊ ಇಲ್ಲಿ ತಂದೆ ಮಾತನ್ನು ಕೇಳಬೇಕು ತ್ರಿವಿಕ್ರಮ್ ಅವರು. ಹಾಗೆ ಇಲ್ಲಿ ಅವರ ಏನು ಮದುವೆ ಆಗುವಂಥ ಹುಡುಗಿಯ ಹೇಗೆ ಅವರು ಲೈಫ್ನ ಚೇಂಜ್ ಮಾಡ್ತಾರೆ, ಅಂದರೆ ಆ ಹುಡುಗಿ ಆಸೆನ ಹೇಗೆ ಈಡೇರಿಸ್ತಾರೆ, ಮನೆಯವರ ವಿರುದ್ಧವಾಗಿ ತೀರ್ಮಾನ ತಗೋತಾರ ಏನು ಎತ್ತ ಅಂತೆಲ್ಲನೂ ಕೂಡ ಇಲ್ಲಿ ಒಂದು ಸೀರಿಯಲ್ಲು ಬಹಳಷ್ಟು ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡುವ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಮುದ್ದು ಸೊಸೆ ಧಾರಾವಾಹಿ ತುಂಬಾ ಹಿಟ್ಟಾದಂಥದ್ದು ಹಿಂದಿಯಲ್ಲೆಲ್ಲ. ಸೊ ಈ ಒಂದು ತ್ರಿವಿಕ್ರಮ್ ಅವರ ಒಂದು ಪಾತ್ರನೂ ಕೂಡ ತುಂಬಾ ಚೆನ್ನಾಗಿದೆ. ಹಳ್ಳಿಯ ಇದನ್ನ ಪಾತ್ರ ಒಂದು ಏನು ಗೊತ್ತಾ, ಆರಡಿ ಕಟ್ಔಟು ಏನು ಒಂದು ಹಳ್ಳಿ ಸೊಗಡನ್ನು ತೋರಿಸೋವಂಥ ಒಂದು ಧಾರಾವಾಹಿ. ಹಳ್ಳಿಯ ಇದನ್ನಾಗಿ ಒಂದು ಶರ್ಟ್ ಇರ್ಬೋದು, ಪಂಜೆ ಇರ್ಬೋದು, ಶಲ್ಯ ಹಾಕಿರೋದಿರ್ಬೋದು, ಇದೆಲ್ಲ ಫೋಟೋಸ್ಗಳನ್ನ ನೋಡ್ತಾ ಇದ್ರೆ ಸಖತ್ ಖುಷಿ ಅನಿಸುತ್ತೆ. ಮಾಡರ್ನ್ ಆಗಿರೋವಂತಹ ವ್ಯಕ್ತಿ ಇವತ್ತು ಹಳ್ಳಿಯ ಇದನ್ನ ಪಾತ್ರನ ನಿರ್ವಹಿಸ್ತಾ ಇರೋವಂಥದ್ದು ತ್ರಿವಿಕ್ರಮು. ಸೊ ಜೋಡಿಯಾಗಿ ಭವ್ಯಗೌಡ ಬಂದಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸಾಧ್ಯವಾದಷ್ಟು ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನಮ್ಮ ಭವ್ಯಗೌಡನ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋಸ್ ಮಾಡಿದ್ದೀನಿ. ಅಂದರೆ ಭವ್ಯಗೌಡನ ಆ ಪಾತ್ರಕ್ಕೆ ತಗೊಬನ್ನಿ, ಅಂದರೆ ಪ್ರತಿಮಾ ಪಾತ್ರಕ್ಕೆ ತ್ರಿವಿಕ್ರಮ್ಗೆ ಹೀರೋಯಿನ್ ಆಗಿ ಪ್ರತಿಮಾ ಬದಲಾಗಿ ಭವ್ಯಗೌಡ ಬಂದರೆ ಸಾಕು ಅಂತಲೂ ಕೂಡ ನಾನು ವಿಡಿಯೋ ಕೂಡ ಮಾಡಿದೆ ಫಸ್ಟ್ ಒಂದು ಕೂಡ. ಈ ವಿಡಿಯೋದಲ್ಲೂ ಕೂಡ ಕೇಳೋದೇನಪ್ಪ ಅಂತಂದರೆ ಭವ್ಯಗೌಡನ ಹೀರೋಯಿನ್ ಆಗಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಆ ಮುದ್ದು ಸೊಸೆಗೆ ಹೀರೋಯಿನ್ ಆಗಿ ಮುದ್ದು ಸೊಸೆಯಾಗಿ ಭವ್ಯಗೌಡ ಬರಲಿ ಆದಷ್ಟು ಬೇಗ ಅಂತ ಕೇಳ್ಕೊತಾ. ಆ್ಯಂಡ್ ಈ ಸೀರಿಯಲಲ್ಲಿ ತ್ರಿವಿಕ್ರಮ್ ಅವ್ರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಒಂದು ಒಳ್ಳೆ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳೋಣ. ಎಲ್ರಿಗೂ ಕೂಡ ಇಷ್ಟ ಆಗೋವಂಥದ್ದು ಈ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಧಾರಾವಾಹಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಕುತ್ಕೊಂಡು ನೋಡ್ಬೋದು. ಇದರಲ್ಲಿ ಒಂದು ಪ್ರೀತಿ ಇದೆ, ಜವಾಬ್ದಾರಿ ಇದೆ, ಆ್ಯಂಡ್ ಒಂದು ಮೆಸೇಜು ಕೂಡ ಇದೆ. ಇಲ್ಲಿ ಓದ್ತಾ ಇರೋಂಥ ಹುಡುಗಿನ ಮದುವೆ ಮಾಡಿದರೆ ಏನಾಗುತ್ತೆ ಅನ್ನೋದು ಕೂಡ ಈ ಒಂದು ಧಾರಾವಾಹಿಲಿ ಒಂದು ಮೆಸೇಜು ಕೂಡ ಕೇಳಿ ಬರ್ತಾ ಇದೆ ಅಂತ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ಒಂದು ಸೂಪರ್ ಹಿಟ್ ಧಾರಾವಾಹಿ ಅಂತಲೇ ಹೇಳ್ತೀನಿ. ಸೂಪರ್ ಹಿಟ್ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಧಾರಾವಾಹಿ. ಅದರಲ್ಲೂ ಕೂಡ ಕಲರ್ಸ್ ಕನ್ನಡ ಅಂತಂದ್ರೆ ನಮಗೆ ಸೀರಿಯಲ್ ಹಿಟ್ ಸೀರಿಯಲ್ನೇ ಕೊಟ್ಟಿರುವಂಥದ್ದು ಕಲರ್ಸ್ ಕನ್ನಡ. ಪುಟ್ಟಗೌರಿ ಮದುವೆ ಆಗಿರ್ಬೋದು, ಸುಮಾರು ಅಗ್ನಿಸಾಕ್ಷಿ ಆಗಿರ್ಬೋದು, ಸಾಕಷ್ಟು ಧಾರಾವಾಹಿಗಳನ್ನ ತುಂಬಾ ಹಿಟ್ ಧಾರಾವಾಹಿನ ಕೊಟ್ಟಿರುವಂಥದ್ದು ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಸೊ ಈ ಸಲನೂ ಕೂಡ ಈ ಒಂದು ಮುದ್ದು ಸೊಸೆ ಧಾರಾವಾಹಿ ಪ್ರೋಮೋದಲ್ಲೂ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಅದರಲ್ಲೂ ತ್ರಿವಿಕ್ರಮ್ಗೆ ಹೆವಿ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಈ ಒಂದು ಧಾರಾವಾಹಿನ ಬಹಳಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಾಜೆಕ್ಟ್ಗಳು ಸಿಕ್ಕಲಿ ತ್ರಿವಿಕ್ರಮ್ಗೆ. ತ್ರಿವಿಕ್ರಮ್ ಒಂದು ಏನು ಗೊತ್ತಾ, ಈಗ ಸಿನಿಮಾ ಅಂತಲೇ ಕೂರೋದಕ್ಕಿಂತ
ಜಸ್ಟ್ ನನಗೇನು ಅವಕಾಶ ಸಿಕ್ಕಿದೆ ಅದನ್ನು ಹುಡ್ಕೊಂಡು ನಮ್ಮನ್ನು ಹುಡ್ಕೊಂಬಂದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಕೆಲಸ ಮಾಡೋಣ ಅಂತೇಳಿ ಈ ಒಂದು ಪ್ರಾಜೆಕ್ಟ್ನ ತೊಗೊಂಡಿರೋದು ನಿಜವಾಗ್ಲೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವರಿಗೆ ಒಂದು ಯಶಸ್ಸು ಸಿಕ್ಕುತ್ತೆ. ಏನೋ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆನೂ ಕೂಡ ಮುಂದಕ್ಕೆ ಈಡೇರ್ಬೋದು ಈ ಒಂದು ಧಾರಾವಾಹಿಯಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ಏನು ಗೊತ್ತಾ, ಒಂದು ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಒಂದು ಏನು ಗೊತ್ತಾ, ಮನೆಯಲ್ಲಿ ಕಷ್ಟಗಳ್ನೂ ಕೂಡ ನೋಡ್ಕೊಂಡ್ಬಂದು ಸುಖನೂ ಕೂಡ ನೋಡಿದ್ದಾರೆ, ಕಷ್ಟನೂ ಕೂಡ ನೋಡಿದ್ದಾರೆ. ಹೆಚ್ಚಾಗಿ ಕಷ್ಟನ ಅನುಭವಿಸ್ಕೊಂಡ್ಬಂದು ಆಫರ್ಸ್ ಅಂತ ಬಂದಾಗ ನಮಗೆ ಯಾರು ಹುಡ್ಕೊಂಬಂದು ನನಗೆ ಆ್ಯಕ್ಟಿಂಗ್ ಬರುತ್ತೆ ಅಂತ ತಕ್ಷಣ ಕೊಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ, ಹಲ್ವಾರು ಇದರಲ್ಲಿ ಹೇಳಿದ್ದಾರೆ ಇಂಟರ್ವ್ಯೂಗಳಲ್ಲಿ. ಸೊ ಹಂಗಾಗಿ ನಮ್ಮನ್ನು ಹುಡ್ಕೊಂಬಂದಿರೋವಂಥ ಒಂದು ಅವಕಾಶನ ಎಲ್ಲೂ ಕೂಡ ಆಪರ್ಚುನಿಟಿನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತ್ರಿವಿಕ್ರಮ್ ಅವರು ಈ ಒಂದು ಧಾರಾವಾಹಿಗೆ ಒಪ್ಕೊಂಡು ಧಾರಾವಾಹಿಗೆ ನಟಿಸ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳೋಣ. ಮತ್ತು ಇವರ ಒಂದು ಫ್ಯೂಚರಲ್ಲಿ ಭವ್ಯಗೌಡ ಅವರು ಜೊತೆಯಾಗಿ ಬರಲಿ ಅನ್ನೋದು ನಮ್ಮ ಆಸೆನೂ ಕೂಡ. ಅವರ ಒಂದು ಸಿನಿ ಕೆರಿಯರ್ ಆಗಲಿ, ಒಂದು ಧಾರಾವಾಹಿ ಏನು ನಟಿಸ್ತಾ ಇದ್ದಾರೆ ಈ ಧಾರಾವಾಹಿಗೂ ಕೂಡ ತುಂಬಾ ಯಶಸ್ಸು ಸಿಕ್ಕಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಹೇಗೆ ಅನಿಸ್ತಾ ಇದೆ, ಹೀರೋಯಿನ್ ಚೇಂಜ್ ಮಾಡಿದ್ರೆ ಚಂದನ ಅಥವಾ ಪ್ರತಿಭಾನೇ ಇದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಏನು ಇತ್ತಾ ಅಂತಲೂ ಕೂಡ ಹೇಳಿ. ಕೆಲವರು ನನಗೆ ಕಮೆಂಟ್ ಮಾಡಿರೋ ಪ್ರಕಾರ ನನಗೆ ಭವ್ಯಗೌಡ ಬಂದರೆ ಚೆನ್ನಾಗಿರುತ್ತೆ, ತ್ರಿವಿಕ್ರಮ್ಗೆ ಭವ್ಯಗೌಡನೇ ಹೀರೋಯಿನ್ ಆಗಿರಬೇಕು, ಅದು ನಮಗೆ ಜಾಸ್ತಿ ಇಷ್ಟಪಡ್ತೀವಿ, ನಾವು ನೋಡೋದಿಲ್ಲ ಈ ಒಂದು ಧಾರಾವಾಹಿನ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಖಂಡಿತ ಏನಾದರೂ ಈ ಸೀರಿಯಲ್ ಅವರು ಈ ಥರ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ಏನಾದರೂ ಚೇಂಜ್ ಮಾಡಬೇಕು ಅಂತ ಅನಿಸ್ದಾಗ ಚೇಂಜ್ ಮಾಡಿದ್ರೂ ಮಾಡ್ಬೋದೇನೋ, ಹೀರೋಯಿನ್ನ ಚೇಂಜ್ ಮಾಡಿ ನಮ್ಮ ಭವ್ಯಗೌಡ ಅವ್ರನ್ನ ತ್ರಿವಿಕ್ರಮ್ಗೆ ಹೀರೋ ಆಗಿ ತಂದ್ರಂತೂ ಆ ಸೀರಿಯಲ್ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಸಾಕಷ್ಟು ಜನ ತ್ರಿವ್ಯಾ ಫ್ಯಾನ್ಸ್ಗಳಿದ್ದಾರೆ. ತ್ರಿವ್ಯಾ ಅಂದರೆ ಲಕ್ಷಾಂತರ ಜನ ತ್ರಿವ್ಯಾ ಫ್ಯಾನ್ಸ್ಗಳಿರೋದ್ರಿಂದ ತ್ರಿವ್ಯಾ ಏನು ಒಟ್ಟಿಗೆ ಏನು ಒಂದು ಸೀರಿಯಲ್ ಆಗಿರ್ಬೋದು, ಒಂದು ರೀಲ್ಸ್ ಆದರೂ ಕೂಡ ಮಾಡಲಿ ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಸೊ ಈ ಧಾರಾವಾಹಿಲಿ ಏನಾದರೂ ಕೂಡ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಒಂದೇ ಸೀರಿಯಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ರಂತೂ ಆ ಸೀರಿಯಲ್ ಸೂಪರ್ ಹಿಟ್ ಆಗೋದ್ರಲ್ಲೇ ಡೌಟೇ ಇಲ್ಲ ಅಂತ ಅನ್ಕೋತೀನಿ. ಸೊ ತ್ರಿವಿಕ್ರಮ್ ಮತ್ತು ಭವ್ಯಗೌಡಗೆ ಆಲ್ ದ ಬೆಸ್ಟ್ ಹೇಳೋಣ. ತ್ರಿವಿಕ್ರಮ್ ಈ ಮುದ್ದು ಸೊಸೆಯಲ್ಲಿ ಸಕ್ಕದಾಗಿ ಮಿಂಚುತ್ತಾ ಇದ್ದಾರೆ. ಇವರಿಗೆ ಸೂಪರ್ ಆಗಿ ಒಂದು ಪ್ರೊಮೋಡು ಕೂಡ ರೆಡಿ ಆಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಹಳ್ಳಿ ಐದನ ಒಂದು ಪಾತ್ರದಲ್ಲಿ ಏನು ಪ್ರೋಮೋ ಅಂದರೆ ಹೀರೋನ ತೋರಿಸೋ ಒಂದು ಪ್ರೋಮೋ ಕೂಡ ಸೂಪರ್ ಆಗಿ ರೆಡಿ ಆಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಡೇಸಲ್ಲಿ ಆ ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ, ಅದನ್ನು ಕೂಡ ನೋಡೋಣ. ಹೇಗೆ ಅನಿಸ್ತಾ ಇದೆ ಗೈಸ್ ಇವತ್ತಿನ ಒಂದು ವಿಡಿಯೋ. ಮತ್ತು ತ್ರಿವಿಕ್ರಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಭವ್ಯಗಳು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸ್ನೇಹಿತರೆ, ಮುದ್ದು ಸೊಸೆ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಮರೀದೇ ಕಮೆಂಟ್ ಮಾಡಿ. ನನಗೆ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬೇಗ ನನಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಮತ್ತು ಇನ್ನೂ ಯಾರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬಾಯ್ ಗೈಸ್, ಲವ್ ಯು.